ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜೀವನದ ಬಗ್ಗೆ ನುಡಿಮುತ್ತುಗಳು. ಜನನ ಮರಣಗಳ ನಡುವಿನ ದಾರಿಯೇ ಜೀವನ. ಬೆಂದಾಗಲೇ ಅಡುಗೆ ರುಚಿ ಬರುವುದು, ನೊಂದಾಗಲೇ ಜೀವನದಲ್ಲಿ ಬುದ್ಧಿ ಬರುವುದು. ಜೀವನದಲ್ಲಿ ಧೈರ್ಯವಿದ್ದರೆ ಏನನ್ನಾದರೂ ಸಾಧಿಸಬಹುದು. ತನಗೆ ಬೇಕಾದುದಕ್ಕಾಗಿ ಶ್ರಮಿಸುವ ಬದಲು ಕಳೆದುಕೊಂಡಿದ್ದಕ್ಕಾಗಿ ಅಳುವುದು ಮೂರ್ಖತನ. ಜೀವನ ಎಂದರೆ ನಿಮ್ಮನ್ನು ನೀವು ನೋಡಿಕೊಳ್ಳುವುದಲ್ಲ, ನಿಮ್ಮನ್ನು ನೀವು ರೂಪಿಸಿಕೊಳ್ಳುವುದು. ನಿರಾಶಾವಾದಿ ಅವಕಾಶದಲ್ಲಿ ಕಷ್ಟವನ್ನು ಹುಡುಕುತ್ತಾನೆ, ಆದರೆ ಆಶಾವಾದಿ ಕಷ್ಟದಲ್ಲಿಯೂ ಅವಕಾಶವನ್ನು ಹುಡುಕುತ್ತಾನೆ. ಸಮಯದ ಆಟ ಎಷ್ಟು ವಿಚಿತ್ರ. ತುಂಬಿದ ಪಾಕೆಟ್ ನಮ್ಮನ್ನು ಜಗತ್ತಿಗೆ ಪರಿಚಯಿಸುತ್ತದೆ ಮತ್ತು ಮನುಷ್ಯನ ಖಾಲಿ ಪಾಕೆಟ್ ಜಗತ್ತನ್ನು ನಮಗೆ ಪರಿಚಯಿಸುತ್ತದೆ. ನಿಮ್ಮ ಜೀವನದಲ್ಲಿ ನೀವು ಎಷ್ಟು ಬದುಕುತ್ತೀರಿ ಎಂಬುದು ಮುಖ್ಯವಲ್ಲ, ಬದಲಿಗೆ ನೀವು ಜೀವನದಲ್ಲಿ ಎಷ್ಟು ಸಂತೋಷವಾಗಿರುತ್ತೀರಿ ಎಂಬುದು ಮುಖ್ಯ. ಶ್ರೇಷ್ಠತೆ ಎಂದಿಗೂ ಹಣದಿಂದ ಬರುವುದಿಲ್ಲ. ಶ್ರೇಷ್ಠತೆಯು ಒಳ್ಳೆಯ ಆಲೋಚನೆಗಳಿಂದ ಮಾತ್ರ ಬರುತ್ತದೆ. ಜೀವನ ಒಂದು ಕಠಿಣ ಪರೀಕ್ಷೆ. ಅದರಲ್ಲಿ ಅನೇಕರು ವಿಫಲವಾಗಲು ಕಾರಣವೇನೆಂದರೆ ಪ್ರತಿಯೊಬ್ಬರ ಪ್ರಶ್ನೆ ಪತ್ರಿಕೆಯು ಭಿನ್ನವಾಗಿದೆ. ನಿಮ್ಮನ್ನು ಇತರರೊಂದಿಗೆ ಹೋಲಿಸುವುದನ್ನು ನಿಲ್ಲಿಸಿದಾಗ ನೀವು ಜೀವನದಲ್ಲಿ ನಿಮ್ಮ ನಿಜವಾದ ಸಂತೋಷವನ್ನು ಕಾಣುತ್ತೀರಿ. ಒಂದು ಸುಳ್ಳಿನಿಂದ ಕಳೆದು ಹೋದ ನಂಬಿಕೆ 1000 ನಿಜ ಹೇಳಿದರೂ ಬರುವುದಿಲ್ಲ. ಯಾವತ್ತೂ ನಂಬಿಕೆ ಕಳೆದುಕೊಳ್ಳಬೇಡಿ. ಇಂದಿನ ಮಹತ್ವಾಕಾಂಕ್ಷೆಗಳು ನಾಳಿನ ವಾಸ್ತವ. ಆಕಾಶದೆಡೆಗೆ ನೋಡಿ, ಯಾರೂ ಒಂಟಿಯಾಗಿಲ್ಲ. ಇಡೀ ವಿಶ್ವವು ನಮಗೆ ಸ್ನೇಹಪರವಾಗಿದೆ. ಕನಸು ಕಂಡು ಕೆಲಸ ಮಾಡುವವರಿಗೆ ಬಯಸಿದ್ದೆಲ್ಲ ಸಿಕ್ಕೇ ಸಿಗುತ್ತದೆ. ಏನಾಯಿತು ಎಂದು ಎಂದಿಗೂ ಚಿಂತಿಸಬೇಡಿ, ಏಕೆಂದರೆ ನಮಗೆ ಆಗುವ ಒಳ್ಳೆಯದು ನಮಗೆ ಸಂತೋಷವನ್ನು ನೀಡುತ್ತದೆ, ನಮಗೆ ಆಗುವ ಕೆಟ್ಟದ್ದು ನಮಗೆ ಅನುಭವವನ್ನು ನೀಡುತ್ತದೆ. ಸೋಲಿನ ಭಯದಿಂದ ಮುಂದೆ ಸಾಗದ ವ್ಯಕ್ತಿ, ಅಂಥ ವ್ಯಕ್ತಿ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವಿಲ್ಲ. ಅತಿಯಾಗಿ ನಂಬುವುದು, ಅತಿಯಾಗಿ ಪ್ರೀತಿಸುವುದು, ಅತಿಯಾಗಿ ನಿರೀಕ್ಷಿಸುವುದು ಕೂಡ ನೋವನ್ನು ಉಂಟು ಮಾಡುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಹೇಗೆ ಅನಿಸ್ತು? ಒಂದು ಕಮೆಂಟ್ ಮಾಡಿ ಹೇಳಿ. ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.